ಪಾಕಿಸ್ತಾನ ಜಿಂದಾಬಾದ್ ಅದನ್ನ ನಾವು ಸಹಿಸ್ಕೊಳ್ಳೋಷ್ಟು ಮನಸ್ಥಿತಿ ನಮಗೆ ಬರಬೇಕು ಅನ್ನೋದು ಹೇಳಿದ್ರು. ನೀವು ಘೋಷಣೆ ಕೂಗೋದಿಕ್ಕೆ ಅದು ದೇಶದ್ರೋಹಿ ಅಲ್ಲ. ನೀವು ಸ್ಟ್ಯಾಂಡ್ ಆ ಕಡೆನೇ ನಿಲ್ತಿರೋ ಅಥವಾ ಈ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅದು ಭಾರತದ ವಿರುದ್ಧ ಅಂತ ನಾನು ನೋಡೋಣ. ನಾನು ಬಹಳ ಜನ ಪಾಕಿಸ್ತಾನಿ ಸ್ಟೂಡೆಂಟ್ಸ್ ಜೊತೆ ನನಗೆ ಸಂಪರ್ಕ ಇದೆ. ಕಲ್ಲು ಬಂದ್ರೆ ನಮಗೆ ಕಲ್ಲೇ ಬೀಳುತ್ತೆ, ಹೂ ಬೀಳಲ್ಲ. ನಾನು ಕೂಡ ಪಾಕಿಸ್ತಾನ ಹುಟ್ಟಿರ್ಬೋದಾಗಿತ್ತು. ಬಾನು ಮುಸ್ತಕ್ ಅವರ ದಸರಾಗೆ ದುಃಖ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಅದನ್ನ ಒಂದು ಧರ್ಮದ ಹಬ್ಬ ಅಂತ ನಾನು ನೋಡ್ತೀನಿ. ಇವಾಗ ಕೆಲವರು ಕಾಂಗ್ರೆಸ್ ಸರ್ಕಾರ ಅಂತ ಗುರುತಿಸ್ಕೊಂತಾರೆ, ಕೆಲವರು ಬಿಜೆಪಿ ಸರ್ಕಾರ ಅಂತ ಗುರುತಿಸ್ಕೊಂತಾರೆ. ಮನುವಾದಿ, ಗಾಂಧಿವಾದ, ಕಾಂಗ್ರೆಸ್ ಆಗ್ಲಿ ಎಲ್ಲ ಒಂದೇ. ವಿವೇಕಾನಂದ ಅವರು ನಿಮ್ಗೆ ಏನ್ ಇಷ್ಟ, ಅಂಬೇಡ್ಕರ್ ಅವರು ನಿಮ್ಗೆ ಏನ್ ಇಷ್ಟ? ಹಾಗೆ ನೋಡೋಕೆ ವಿವೇಕಾನಂದ ಆಗ್ಲಿ, ಗಾಂಧಿ ಆಗ್ಲಿ, ಸಾವರ್ಕರ್ ಆಗ್ಲಿ ಇವರೆಲ್ಲ, ಅಥವಾ MN ರಾಯ್ ಕಮ್ಯುನಿಸ್ಟ್ ಆಗಲಿ, ಇವರನ್ನ ನಾವು ಸಪೋರ್ಟ್ ನಾನು ಆ ವಿಚಾರಗಳು ಮುಂದುವರ್ಸ್ಕೊಂಡಲ್ಲ. ಸರ್, ಇವಾಗ ನೀವೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಇದನ್ನ ನಾವು ಸಹಿಸ್ಕೊಳ್ಳೋಷ್ಟು ಮನಸ್ಥಿತಿ ನಮಗೆ ಬರಬೇಕು ಅನ್ನೋದು ಹೇಳಿದ್ರಿ. ಈ ಪುಲ್ವಾಮಾ ದಾಳಿ ಆದ್ಮೇಲೆ ನೀವು ಸ್ಟ್ಯಾಂಡ್ ಆ ಕಡೆನೇ ನಿಲ್ತಿರೋ ಅಥವಾ ಮನಸ್ಥಿತಿಯನ್ನು ಬದಲಾಯಿಸಿದಿರಾ? ನನಗೆ ಈ ಘೋಷಣೆಗಳು ಬರ್ತಾವಲ್ಲ ರಾಮಚಂದ್ರನ್, ಈ ಘೋಷಣೆಗಳಲ್ಲಿ ಬಹಳ ಒಂದು ಅಫ್ಕೋರ್ಸ್ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಒಗ್ಗಟ್ಟು ಮಾಡಬಹುದು, ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧನೂ ಬರಕ್ ಸಾಧ್ಯತೆ. ಅದು ಎಷ್ಟು ಮಟ್ಟಿಗೆ ಒಗ್ಗಟ್ಟಿಗೆ ಕಾರಣ ಆಗೋದಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋದು ಪ್ರಶ್ನೆ ಬರುತ್ತೆ, ಎಷ್ಟು ಮಟ್ಟಿಗೆ ವಿರೋಧ ಆಗಕ್ಕೆ ಅದು ಯೋಗ್ಯ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಇವಾಗ ನಾವೆಲ್ಲ ಒಂದು ಉದಾಹರಣೆ ಕೂಡ ಜೈ ಭೀಮ್ ಅಂತೀವಿ ನಾವೆಲ್ಲ. ಜನ ಏನ್ ಅನ್ಕೊಂತಾರೆ ಅಂದ್ರೆ ಭೀಮ್ ಅಂದ್ರೆ ಭೀಮರಾವ್ ಅಂಬೇಡ್ಕರ್ ಅಲ್ಲ. ಜೈ ಭೀಮ್ ಅನ್ನೋದು ಅದು 1818 ಭೀಮಾ ನದಿ ದಾಟ್ತಿರುವಾಗ ಅದು ಸೈನಿಕರು ಉತ್ತೇಜನ ಪಡೆಯಕ್ಕೆ ಅದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಘೋಷಣೆ. ಬಟ್ ಬೇರೆ ಬೇರೆ ರೀತಿ ಅದನ್ನ ಇಂಟರ್ಪ್ರೆಟ್ ಮಾಡ್ತಾರೆ. 1995 ಸುಪ್ರೀಂ ಕೋರ್ಟ್ ರೂಲಿಂಗ್ ಆಗೋ ತರ ನೀವು ಘೋಷಣೆ ಕೂಗೋದಿಕ್ಕೆ ಅದು ದೇಶದ್ರೋಹಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಘೋಷಣೆ ಕೂಗೋದು ನಾನ್ ನೋಡಿ ಪಾಕಿಸ್ತಾನ ಜಿಂದಾಬಾದ್ ಕೂಗೋನಲ್ಲ. ಹಾಗಿದ್ದಾಗ ನಾನು ಎಷ್ಟೋ ಘೋಷಣೆಗಳು ಕೂಗಲ್ಲ. ನಾನು ಫಾರ್ ಎಕ್ಸಾಂಪಲ್ ನಾನು ಬೇರೆ ಬೇರೆ ಘೋಷಣೆಗಳು ನಾನು ಕೂಗೋನಲ್ಲ. ಬಟ್ ಕೂಗಿದ ತಕ್ಷಣ ನೀವು ದೇಶದ್ರೋಹಿ ಆಗ್ತೀರಾ ಅಂತಲೂ ನಾನು ಬಿಂಬಿಸೋಣ. ಅದು ಕೂಡ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅದು ಭಾರತದ ವಿರುದ್ಧ ಅಂತ ನಾನು ನೋಡೋಣ. ಪುಲ್ವಾಮಾ ಅಟ್ಯಾಕ್ ವಾಸ್ ಕ್ಲಿಯರ್ಲಿ ಅ ಟೆರರಿಸ್ಟ್ ಅಟ್ಯಾಕ್. ಪುಲ್ವಾಮಾನು ಅಟ್ಯಾಕ್ ಆಗಿತ್ತು, ಇದು ಕೂಡ ಈ ಬೈಸರನ್ದಾಲೆ ಪೆಹಲ್ಗಾಮ್, ಈ ಪೆಹಲ್ಗಾಮ್ ದಾಳಿ, ಪುಲ್ವಾಮಾ ದಾಳಿನೂ ಆಗಿತ್ತು. ಪುಲ್ವಾಮಾ ದಾಳಿ, ಪೆಹಲ್ಗಾಮ್ ದಾಳಿ, ಇದು ಕೂಡ ಎರಡು ದೀಸ್ ಆರ್ ಕ್ಲಿಯರ್ಲಿ ಭಯೋತ್ಪಾದಕರ ಅಟ್ಯಾಕ್. ಬಟ್ ಪಾಕಿಸ್ತಾನ ಜನರು, ಭಾರತದ ಜನರು ಬಹಳ ಜನ ಇದ್ದಾರೆ ಅಲ್ಲಿ. ಜನರು ಅವರು ಬಹುತೇಕರು ಅವ್ರ ಜೀವನದ ಜಂಜಾಟದಲ್ಲಿದ್ದಾರೆ, ಒಂದು ಬದುಕಕ್ಕೋಸ್ಕರ ನೋಡ್ತಾ ಇದ್ದಾರೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವರ ತಂದೆ ತಾಯಿ, ಅವ್ರ ಗಂಡ ಹೆಂಡತಿನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬದುಕೋ ಉದ್ದೇಶದಲ್ಲಿ ಅವ್ರ ನಂಬಿಕೆಗಳು ಬೇರೆ ಬೇರೆ ಇರಬಹುದು. ನಮ್ಮ ದೇಶದಲ್ಲೇ, ನಮ್ಮ ಊರುಗಳಲ್ಲೇ ಬೇರೆ ಬೇರೆ ನಂಬಿಕೆಗಳು. ಬಟ್ ಅವರೆಲ್ಲರೂ ಒಂದು ಉತ್ತಮ ಬದುಕಿಗೋಸ್ಕರ ಸಾಕ್ತಾ ಇರ್ತಾರೆ. ಬಟ್ ಈ ಲೀಡರ್ಶಿಪ್ ಇರುತ್ತಲ್ಲ, ಮತ್ತೆ ಎಷ್ಟೋ ಪ್ರಭಾವಿ ವ್ಯಕ್ತಿಗಳು ಇರ್ತಾರಲ್ಲ, ಅವರಲ್ಲಿ ನಾವು ತಪ್ಪು ಹುಡುಕ್ಲೇಬೇಕು. ಬಟ್ ಜನರಿಗೆ ನಮ್ಗೇನು, ಅವ್ರ ಜೀವನದಲ್ಲಿ ಬದುಕ್ತಾ ಇರ್ತಾರೆ, ಅವ್ರ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ, ಅವ್ರ ಜಂಜಾಟದಲ್ಲಿ ಬದುಕ್ತಾ ಇರ್ತಾರೆ. ಅವ್ರ ಮೇಲೆ ನಮ್ಗೇನ್ ಕೋಪ ಇಲ್ಲ. ನಾವು ಕೂಡ ನಿಜ ಹೇಳ್ಬೇಕಂದ್ರೆ ಚೇತನ್ ತಮ್ಮ, ನಾನು ಕೂಡ ಇವಾಗ ನಾನು ಬೈ ಚಾನ್ಸ್ ಆಗಿ ನಾನು ಕರ್ನಾಟಕದವನಾಗಿ ನಾನು ಅಮೆರಿಕಲ್ ಹುಟ್ಟಿದೆ. ನಾನು ಕೂಡ ಪಾಕಿಸ್ತಾನ ಹುಟ್ಟಿರ್ಬೋದಾಗಿತ್ತು. ಪಾಕಿಸ್ತಾನ ಜನರ ಮೇಲೆ, ಬಾಂಗ್ಲಾದೇಶ್ ಜನರ ಮೇಲೆ, ನೇಪಾಳ ಜನರ ಮೇಲೆ, ಭಾರತದ ಜನರ ಮೇಲೆ ನಮ್ಗೇನ್ ಕೋಪ ಇಲ್ಲ. ಯಾರಾದ್ರೂ ಪ್ರಭಾವಿ ಶಕ್ತಿಗಳು ಅವರ ಒಂದು ಅಧಿಕಾರನ ದುರ್ಬಳಕೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಪಾಕಿಸ್ತಾನ ಜನರಿಗೂ ಒಳ್ಳೇದಾಗ್ಲಿ ಪಾಪ. ಆ ದೇಶ ನಿಜ ಹೇಳಬೇಕು ಅಂದ್ರೆ ರಾಮಚೇತನ್ ಗೆಳೆಯ, ನಮ್ಮಷ್ಟು ಉತ್ತಮ ಸಂವಿಧಾನ ಇಲ್ಲ. ಅವರದಲ್ಲಿ ಏನೇನೋ ಮೌಢ್ಯ, ಏನೇನೋ ಒಂದು ರೀತಿ ಇದೆ ಆ ಸಂವಿಧಾನ ಉತ್ತಮ ಇಲ್ಲ ಅಂದ್ರೆ ಬೇಸೇ ಸರಿ ಇರಲ್ಲ. ನಮ್ ಬೇಸ್ ಬಹಳ ಚೆನ್ನಾಗಿದೆ, ಸಂವಿಧಾನ ಇದೆ. ಅಲ್ಲಿ ದೇಶ ಬ್ಯಾಂಕ್ರಪ್ಟ್ ಆಗ್ಬಿಟ್ಟಿದೆ. ಬೇರೆ ಬೇರೆ ಅವ್ಯವಹಾರಗಳಿಂದ ಬ್ಯಾಂಕ್ರಪ್ಟ್ ಆಗಿ ಜನರ ಬದುಕು ಆರ್ಥಿಕವಾಗಿ ಸಮಸ್ಯೆ.
ಅಲ್ಲಿ ಮಿಲಿಟರಿ ಬಹಳ ದೊಡ್ಡ ಪವರ್ ಐತಿ. ಮಿಲಿಟರಿ ನಿಮಗೆ ಗೊತ್ತಿದೆ, ಮಿಲಿಟರಿ ಏನ್ ಮಾಡುತ್ತೆ, ಶೂಟು ಗೀಟು ಫೈಟು ಇದು ಮಾಡೋದ್ ಹೊರತು ಒಂದು ಅಹಿಂಸಾದ ರೀತಿಯಲ್ಲಿ ಪ್ರಜಾಪ್ರಭುತ್ವ ಬೆಳೆಸೋ ಒಂದು ತಿಳುವಳಿಕೆ ಇರಲ್ಲ ಮಿಲಿಟರಿಗೆ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ ಒಂದು ವ್ಯಕ್ತಿನಲ್ಲಿ ಒಂದ್ ಕೈನಲ್ಲಿ ಸುತ್ತಿಗೆ ಇದ್ರೆ ಎಲ್ಲ ಮಳೆ ತರನೇ ಕಾಣ್ತಾ ಇರುತ್ತೆ ಅಂತ. ನೀವು ಮಿಲಿಟರಿ ಅಂದಾಗ ಎಲ್ಲ ಒಂದ್ ರೀತಿ ಗನ್ ಐತೆ ಅಂದಾಗ ಎಲ್ಲರೂ ಶೂಟ್ ಮಾಡ್ಬೇಕು ತರ ಕಾಣ್ತಾ ಇರುತ್ತೆ ಹೊರತು ಪ್ರಜಾಪ್ರಭುತ್ವ ಕಟ್ಬೇಕು ಅನ್ನೋ ಉದ್ದೇಶ. ಆ ದೇಶ, ಅಮೆರಿಕ ದೇಶ, ಬೇರೆ ಬೇರೆ ದೇಶಗಳು ಫಾರಿನ್ ಪಾಲಿಸಿ ಮಾಡ್ಬಿಟ್ಟು ಆ ದೇಶ ಇದ್ದಿದ್ದು ದುರ್ಬಲ ದೇಶನ ಇನ್ನೂ ನಾಶಗೊಳಿಸ್ತಾರೆ. ಅಲ್ಲೂ ಕೂಡ ಬೇರೆ ಬೇರೆ ಧಾರ್ಮಿಕ ಗುಂಗಲ್ಲಿ ಇರೋರು ಕೂಡ ಇದ್ದಾರೆ, ಮೌಢ್ಯದ ಧಾರ್ಮಿಕ ಗುಂಗಲ್ಲಿ. ಸೊ ಇಲ್ಲಿ ಬೇರೆ ಬೇರೆ ಅಲ್ಲಿ ಪಾಪ 108 ಸಮಸ್ಯೆಗಳು. ನನ್ನ ಪ್ರಕಾರ ಅವ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ನಾನು ಕೂಡ ಅಮೆರಿಕದಲ್ಲೂ ಇದ್ದಾಗ, ನಾನು ಸ್ಟೂಡೆಂಟ್ ಆಗಿದ್ದಾಗ ಏಳ್ನಲ್ಲಿ, ನಾನು ಬಹಳ ಜನ ಪಾಕಿಸ್ತಾನಿ ಸ್ಟೂಡೆಂಟ್ಸ್ ಜೊತೆ ನನಗೆ ಸಂಪರ್ಕ ಇತ್ತು. ಅವ್ರು ನಾವು ಜೊತೆಗೆ ಓದಿದ್ವಿ. ಪಂಜಾಬಿ ಸ್ಟೂಡೆಂಟ್ಸ್ಗಳು, ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ಗೂ ಪಾಕಿಸ್ತಾನಿ ಸ್ಟೂಡೆಂಟ್ಸ್ಗೂ ನನಗೇನು ವ್ಯತ್ಯಾಸ ಕಾಣ್ತಾ ಇತ್ತು. ನಿಜ ಹೇಳಬೇಕು, ನಾನು ನನ್ನ ಬಹಳ ಇಷ್ಟವಾದ ಒಂದು ಕ್ಲಾಸ್ ತಗೊಂಡಿದ್ದೆ ರಾಮಚಂದ್ರ, ಉರ್ದು 20ನೇ ಶತಮಾನದ ಉರ್ದು ಸಾಹಿತ್ಯ ಅಂತ. ಆ ಸಾಹಿತ್ಯ ಕ್ಲಾಸ್ ಎಲ್ಲ ಪಾಕಿಸ್ತಾನಿ ಹುಡುಗರು, ನಾನು ಒಬ್ಬ ಇದ್ದೆ. ನಾನು ಅಮೆರಿಕದ ಹುಡುಗ ಬೆಳೆದಿರೋ ಕರ್ನಾಟಕದ. ನನಗೆ ಆ ಕ್ಲಾಸ್ ಎಷ್ಟು ಇಷ್ಟ ಆಗ್ಬಿಡ್ತು. ಇವರೆಲ್ಲ ಕೇರ್ಲೆಸ್ ಮಾಡಿದ್ರು, ನನಗೆ ಅದು ಇಂಟ್ರೆಸ್ಟ್ ಆಗ್ಬಿಟ್ಟು ಆ ಟೀಚರ್ ಜೊತೆ ಇವತ್ತು ಸಂಪರ್ಕ ಇಟ್ಕೊಂಡು ನಾನು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ನಾನು ಉರ್ದು ಪಾಠ ನಾನು ಹೇಳ್ಕೊಡ್ತಾರೆ, ನಾನು ಕಲಿಯಕ್ಕೆ ಶುರು ಮಾಡ್ತೇನೆ. ಬಹಳ ಇಷ್ಟ ಆಗುತ್ತೆ. ಸೊ ಉರ್ದು ಅನ್ನೋದು ಪಾಕಿಸ್ತಾನ್ ಭಾಷೆ ಅಲ್ಲ. ಅವರು ಜಿನ್ನಾ ಅದನ್ನ ಪೊಲಿಟಿಕಲ್ಗೋಸ್ಕರ ಹಿಂದೂ ಪಾಕಿಸ್ತಾನ ಉರ್ದು ಮುಸ್ಲಿಂ ಅಂತ ತಗೊಂಡು ಹೈಜಾಕ್ ಮಾಡಿರೋದು. ಉರ್ದು ದಕ್ಕನಿ ಉರ್ದು ನಮ್ಮ ಕರ್ನಾಟಕದ ಮಣ್ಣಲ್ಲಿ ಬೆಳೆದಿರೋ ಭಾಷೆ ಅದು. ಅದು ನಮಗೆ ಆದಿಲ್ ಶಾಹಿಗಳು, ಇಬ್ರಾಹಿಂ ಆದಿಲ್ ಶಾಹಿ ಎರಡು ಎಂಥ ಅದ್ಭುತ ರಾಜ. ಅವರು ಸಾಹಿತ್ಯ ಬೆಳೆಸಿರೋದು. ಮೊಹಮ್ಮದ್ ಕುಲಿ ಕುತುಬ್ ಶಾಹಿ ಗೋಲ್ಕೊಂಡದಲ್ಲಿ ದಕ್ಕನಿ ಉರ್ದು ಅಂತ ಬೆಳೆಸಿದ್ದು. ಈ ಒಂದು ದೆಕ್ಕನಲ್ಲಿ ಬೆಳೆದಿರೋ ಭಾಷೆ ಅವ್ರು ಹೈಜಾಕ್ ಮಾಡಿದ್ದಾರೆ, ನಮ್ಮ ಕರ್ನಾಟಕದದ್ದು. ಸೊ ನಮಗೆ ಯಾವೊಂದು ಪಾಕಿಸ್ತಾನ ಭಾರತದ ಜೊತೆ ಫೈಟ್ ಮಾಡುವಷ್ಟು, ಕಂಪೀಟ್ ಮಾಡುವಷ್ಟು ಇಲ್ವೇ ಇಲ್ಲ. ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರೆ ಅದು ನನಗೆ ಸರಿನೂ ಕಾಣುತ್ತೆ. ಯಾಕೆ ಹಿಂಸೆ ಅವ್ರ ಕಡೆಯಿಂದಾನೇ ಬರುತ್ತೆ ಯಾಕೆ ಅಂತ. ಮತ್ತೆ ಇನ್ನೊಂದು, ನೀವು ಅಬ್ಸರ್ವ್ ಮಾಡಿ ಇವಾಗಿನ ಘಟನೆಗಳು, ಯಾಕೆ ಮಸೀದಿಗಳಿಂದ ಕಲ್ಲು ಬರ್ತವೆ? ಕಲ್ಲು ಬಂದ್ರೆ ನಮಗೆ ಕಲ್ಲೇ ಬೀಳುತ್ತೆ, ಹೂ ಬೀಳಲ್ಲ. ಸೊ ಅದನ್ನು ಹಿಂಸೆನೇ ಅಲ್ವಾ ಸರ್? ಇವಾಗ ಎರಡೆರಡು. ಒಂದಂತೂ ನಿಜ, ಯಾರೇ ಒಂದು ಕಲ್ಲೋ, ಯಾರೇ ಒಂದು ಬಂದೂಕನೋ, ಯಾರೇ ಒಂದು ಹೊಡೆಯೋದು ಬಡಿಯೋದು ಮಾಡಿದ್ರೆ ಅದು ಹಿಂಸೆ. ಅದು ಯಾರಿಂದ ಬಂದ್ರು ಅದು ಹಿಂಸೆ. ಆದರೆ ನಮಗೆ ಕೆಲವು ವರ್ಷ ಒಂದು ಪಾಕಿಸ್ತಾನದಲ್ಲಿ ಅವರ ಒಂದು ರಾಜ್ಯನ ಅವರ ದೇಶ ನಡ್ಸಕ್ಕಾಗ್ತಾ ಇದ್ದಾಗ ಆಳುವ ಶಕ್ತಿಗಳು ಬೇರೆ ಬೇರೆ ವಾರ್ ಲಾರ್ಡ್ಸ್ ಎಲ್ಲ ಬೆಳೆಯಕ್ ಶುರು ಆಗುತ್ತೆ. ನಾನು ಉದಾಹರಣೆ ಕೊಡ್ತೀನಿ. ಎಷ್ಟೋ ಸರಿ ನಮ್ಮ ನಾನು ಕೂಡ ಆ ದಿನಗಳು ಸಿನಿಮಾ ಮಾಡಿ, ಆ ದಿನಗಳು ಸಿನಿಮಾದಲ್ಲಿ ನಮಗೆ ಅದು ಒಂದು ಭೂಗತ ಲೋಕ ಅಂತ ನೀವೇ ಪ್ರಸ್ತಾಪ ಮಾಡಿದ್ರಿ ಸ್ಟಾರ್ಟಿಂಗ್. ಭೂಗತ ಯಾಕೆ ಬೆಳೆಯುತ್ತೆ? ಒಂದು ಅಂಡರ್ ವರ್ಲ್ಡ್, ಪೊಲೀಸ್ ವ್ಯವಸ್ಥೆ ಸರಿ ಇರಲ್ಲ, ಕರಪ್ಷನ್ ಜಾಸ್ತಿ ಇರುತ್ತೆ, ಆಳುವ ಶಕ್ತಿ ಸರ್ಕಾರಗಳು ಸರಿ ಇಲ್ಲ, ಬೇರೆ ಬೇರೆ ತರ ನಮಗೆ ವ್ಯವಸ್ಥೆನೆ ಹಾಳಾಗ್ಬಿಟ್ಟಿರುತ್ತೆ. ಸೊ ಭೂಗತ ಲೋಕದಿಂದ ಎಲ್ಲೋ ಒಂದ್ ಕಡೆ ನಮಗೆ ಒಂದು ಟ್ರಸ್ಟ್ ಬರುತ್ತೆ. ಅವ್ರು ಒಂದು ವಾರ್ ಲಾರ್ಡ್ಸ್ ಅಥವಾ ಒಂದು ಅಂಡರ್ ವರ್ಲ್ಡ್ ಕಾನ್ಫಿಡೆನ್ಸ್ ಬಂದು ಒಂದು ಬೇರೆ ಬೇರೆ ಒಂದು ನ್ಯಾಯದ ವ್ಯವಸ್ಥೆ ಬೆಳೀತಾ ಹೋಗುತ್ತೆ. ಓಕೆ, ಇವಾಗ ಡೆಮಾಕ್ರಸಿ ಇಂಪ್ರೂವ್ ಆಗಿದೆ, ಪೊಲೀಸ್ ವ್ಯವಸ್ಥೆ ಇದೆ, ನಮಗೆ ಸರ್ಕಾರಗಳು ಬೆಟರ್ ಇದೆ, ನಮಗೆ ಒಂದು ರೀತಿ ವೈಜ್ಞಾನಿಕತೆನೂ ಇದೆ, ನಮ್ಗೆ ಈ ತರದೆಲ್ಲ ಭೂಗತ ಲೋಕ ಎಲ್ಲ ಕಡಿಮೆ ಆಗ್ತಾ ಇದೆ, ಇದೆಲ್ಲ ಬೆಟ್ರು. ಬಟ್ ಅವಾಗಿತ್ತು. ನೀವು ಅದನ್ನ ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದಲ್ಲಿ ಸರ್ಕಾರಗಳು ಸರಿ ಇಲ್ಲ, ಆಳುವ ಶಕ್ತಿಗಳು ಸರಿ ಇಲ್ಲ, ಜನರಿಗೆ ದೊಡ್ಡ ಮಟ್ಟದ ಅನ್ಯಾಯ ನಡೀತಾ ಇದೆ. ಯಾವನೋ ಒಬ್ಬ ವಾರ್ ಲಾರ್ಡ್ಗಳು ಬೆಳ್ಕೊಳಕ್ ಶುರು ಮಾಡ್ತಾರೆ. ಅವರು ಒಂದು ಬೆದರ್ಸಿ ಮಾಡ್ತಾರೆ, ಒಂದ್ ಕಡೆ ಒಳ್ಳೇದು ಮಾಡ್ತಾ ಇರ್ತಾರೆ, ಕಷ್ಟ ಇರೋರು ಸ್ಪಂದಿಸ್ತಾ ಇರ್ತಾರೆ. ಜನ ಇಲ್ಲಪ್ಪ, ಸರ್ಕಾರ ಅಂತೂ ನಮ್ಗೆ ನ್ಯಾಯ ಒದಗಿಸಲ್ಲ, ಈ ವ್ಯಕ್ತಿ ಏನೋ ನ್ಯಾಯ ಒದಗಿಸಲ್ಲ. ಈ ವ್ಯಕ್ತಿನಲ್ಲಿ ಬರೀ ಒಳ್ಳೇದ್ ಮಾಡೋದಷ್ಟೇ ಅಲ್ಲ, ಬೇರೆ ಬೇರೆ ರೀತಿ ಇಂಟರ್ ಕನೆಕ್ಟೆಡ್ ಆಗಿ ನಡೀತಾ ಇರುತ್ತೆ, ಹಿಂಸೆ ನಡೀತಾ ಇರುತ್ತೆ. ಸೊ ಯಾವಾಗ ಒಂದು ವ್ಯವಸ್ಥೆ ಹಾಳಾದಾಗ ಬೇಡದಿರೋ ಶಕ್ತಿಗಳು ಬೆಳೆಯುತ್ತೆ. ಸೊ ಪಾಕಿಸ್ತಾನ ಆ ರೀತಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಕರ್ನಾಟಕದಲ್ಲೇ ಕಲ್ಲು ಹೊಡೆದ್ರಲ್ಲ ಸರ್, ಅದನ್ನು ಉತ್ತರ ಕೊಡ. ಕರ್ನಾಟಕದಲ್ಲಿ ಕಲ್ಲು ಹೊಡೆದಿದ್ದಕ್ಕೆ ಅದನ್ನ ಯಾರು ಕೂಡ ಸಮರ್ಥಿಸ್ಕೊಳಕ್ಕಾಗಲ್ಲ, ಅದನ್ನ ಯಾರು ಕೂಡ ಸಹಿಸ್ಕೊಳಕ್ಕಾಗಲ್ಲ. ನಮಗೆ ರಸ್ತೆನಲ್ಲಿ ಪ್ರತಿಯೊಬ್ರು ಯಾವ ಅವರವರು
ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಯನ್ನು ಮುಂದುವರ್ಸಕ್ಕೆ ಪೊಲೀಸ ಒಂದು ನಿಯಮಗಳಡಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಅದು ಒಂದು ಡೆಮೊಕ್ರಾಟಿಕ್ ರೈಟ್. ಯಾರೇ ಯಾವುದೇ ಧರ್ಮದವರು ಕಲ್ಲು ಎಸ್ತಿದ್ರೆ ತಕ್ಕ ಶಿಕ್ಷೆ ಆಗುತ್ತೆ. ಇದೇ ಒಂದು ನಾನು ಡಿಬೇಟಬಲ್ ಪ್ರಶ್ನೆ. ಹೌದು, ನಾನು ಏನ್ ಹೇಳ್ತೀನಿ ಅಂದ್ರೆ ಆ ಮನಸ್ಥಿತಿ ಯಾಕೆ ಬರ್ತಿದೆ ಇವರಿಗೆ ಅಂತ. ಇವಾಗ ನಾವು ಧರ್ಮದ ಬಗ್ಗೆ ನಾವು ಇದ್ ಮಾಡ ಇವಾಗ ಇಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿಬಹುದು ಅನ್ನೋ ಮನಸ್ಥಿತಿ ಅಂತ ಕ್ರೋಧ. ರಾಮಚಂದ್ರಗೆ ನಮಗೆ ಕರ್ನಾಟಕದಲ್ಲಿ ಎಷ್ಟು ಗಣೇಶ ವಿಸರ್ಜನೆಗಳಾಯ್ತು, ಸಾವಿರಾರು ಆಯ್ತಾ? ಹೌದು. ನಮಗೆ ಎಷ್ಟು ಒಂದ್ ರೀತಿ ಹಬ್ಬಗಳು ಒಂದ್ ವರ್ಷಗಳಲ್ಲಿ ನಡೀತವೆ, ಎಷ್ಟು ಹತ್ತಾರು ನಡೀತವೆ, ಎಷ್ಟು ಲಕ್ಷಾಂತರ ಜನ ರಸ್ತೆಗೆ ಸೇರ್ತಾರೆ, ನಡೀತಾ ಇರ್ತವೆ. ಬಹುತೇಕರಲ್ಲ, 99% ಹೆಚ್ಚಾಗಿರೋರು ನೋಡಪ್ಪ, ನನ್ನ ಬದುಕು ನಾನು ನೋಡ್ಕೋಬೇಕು, ನನ್ನ ವಿಚಾರ ನಾನು ಮಂಡಿಸ್ಬೇಕು, ನೀನ್ ನಿಂದು ಮಾಡ್ಕೊ, ನಾನು ನನ್ನ ಮಾಡ್ಕೊಂತ ಮನಸ್ಥಿತಿ ಎಲ್ಲಾ ಧರ್ಮದವರು ಇದೆ. ಆದ್ರೆ ಬೆರಳೆಣಿಕೆ ಎಷ್ಟು ಜನ ಎಲ್ಲೋ ಒಂದ್ ಕಡೆ ಯಾರ್ದೋ ಮಾತು ಕೇಳ್ಕೊಂಡಿರ್ಬೋದು, ಅಥವಾ ಯಾವ್ದೋ ಒಂದ್ ದುರುದ್ದೇಶದಿಂದನೋ, ಅಥವಾ ತಿಳುವಳಿಕೆಯ ಕೊರತೆಯಿಂದನೋ, ಅಜ್ಞಾನದಿಂದನೋ, ಒಂದ್ ಸಮಸ್ಯಾತ್ಮಕ ಮನಸ್ಥಿತಿಯಿಂದನೋ ಇರೋರು ಖಂಡಿತ ಇದ್ದೇ ಇರ್ತಾರೆ. ಸೊ ನಾವು ಅದನ್ನ ಆದಷ್ಟು ಆ 1% ಇದೆಯೋ, ಆ 0.5% ಇದೆಯೋ, ಆ 1.5% ಇದೆಯೋ, ಅದನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಅದು ಇದೆ ಅಂತ ನಾವು ಒಪ್ಕೊಂಡು ಈ ಜನ ಇದ್ದೇ ಇರ್ತಾರಲ್ಲ, ಜಾಗೃತಿ ಮೂಡಿಸ್ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಬೇಕು. ಅದ್ ಯಾರೇ ಮಾಡಿದ್ರು ತಪ್ಪೆ. ಇವಾಗ ಸರ್ ನಾನು ಹೇಳಿದ್ದೆ ಅಂದ್ರೆ ಅದನ್ನ ಎಲ್ಲಿ ಹುಟ್ಟಾಕ್ತಿದೀವಿ ಅಂತ. ಇವಾಗ ನೋಡಿ, ಬಾನು ಮುಸ್ತಕ್ ಅವರ ದಸರಾಗೆ ಇನ್ಕಮ್ ಮಾಡಿದ್ದಾರೆ ಅಲ್ವಾ. ಇದು ಎಲ್ಲೋ ಒಂದ್ ಕಡೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ. ನಾವು ಎಲ್ಲಿ ಹುಟ್ಟುತ್ತೆ ಈ ಭೇದ ಭಾವ ಆಗಿರ್ಬೋದು, ನಿಮ್ಮ ಪ್ರಕಾರ ಎಲ್ಲಿ ಹುಟ್ಟುತ್ತೆ ಅಂತ ಇವಾಗ ನಾವು ತಗೊಳ್ಳೋ ಡಿಸಿಷನ್ ಇಂದ ಏನು ಒಂದೊಂದು ಇಶ್ಯೂ ಬರ್ತದೆ. ಕಲ್ಲು ತೂರಾಟ ಮಾಡೋದು, ಜನರ ಒಂದ್ ರೀತಿ ಹಿಂಸೆ ಕೊಡೋದು, ಈ ರೀತಿನಲ್ಲಿ ಜನರಿಗೆ ಸೀರಿಯಸ್ ಆಗಿ ಇಂಜರಿ ಮಾಡೋದನ್ನ ಯಾವುದೇ ಕಾರಣಕ್ಕೆ ಅದು ಚರ್ಚೆನೇ ಪ್ರಶ್ನೆ ಬರಲ್ಲ. ಅದು ವರ್ಸ್ಟ್. ಅದ್ರ ಮೇಲೆ ಕ್ರಮ ತಗೋಬೇಕು, ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು, ಅಷ್ಟೇ. ಈ ಬಾನು ಮುಸ್ತಾಕ್ ಬಾನು ಮುಸ್ತಾಕ್ ವಿಚಾರ ನೋಡ್ಬೇಕಂದ್ರೆ, ಬಾನು ಮುಸ್ತಾಕ್ ಅವರು ನಮಗೆ ಕನ್ನಡದ ಮುಖಾಂತರ ಬಹಳ ಒಳ್ಳೆ ಕಥೆಗಳು ಕೊಟ್ಟು ಬಹಳ ಹೆಸರುವಾಸಿ ಸಾಹಿತಿಯಾಗಿ ವಿಚಾರವಂತರು ಆಗಿದ್ದಾರೆ. ಅವರ ಕೊಡುಗೆ ಅಪಾರ. ದಸರಾ ಅನ್ನೋದು ನಾನು ಹೇಗ್ ನೋಡ್ತೀನಿ ಅಂದ್ರೆ ರಾಮಚೇತನ್, ಅದನ್ನ ಒಂದು ಧರ್ಮದ ಹಬ್ಬ ಅಂತ ನಾನು ನೋಡ, ನಾನು ಅದನ್ನ ಒಂದು ನಾಡ ಹಬ್ಬ ಅಂತ ಗುರುತಿಸ್ತೀನಿ, ಒಂದು ಭೌಗೋಳಿಕವಾದ ಹಬ್ಬ. ನೀ ನಾಡ ಹಬ್ಬ ಅಂತ ಗುರುತಿಸಿದಾಗ ಅದು ರಾಜ್ಯದ ಹಬ್ಬ ಆಗತ್ತೆ. ಅದಕ್ಕೆ ಸರ್ಕಾರ ದುಡ್ಡನ್ನ ಮಂಡನೆ ಮಾಡ್ಬೋದು, ಆ ದುಡ್ಡನ್ನ ರಿಲೀಸ್ ಮಾಡ್ಬೋದು, ಅದ್ರ ತಕ್ಕಂತೆ ಒಂದು ಆಚರಣೆ ಮಾಡ್ಬೋದು. ನೀವು ಒಂದು ಧರ್ಮದ ಹಬ್ಬ ಅಂತ ನೀವು ಮಾಡಿದ್ರೆ, ಒಂದು ಧರ್ಮ ನಿರಪೇಕ್ಷಿತ ಸಮಾಜದಲ್ಲಿ, ಟ್ರೂಲಿ ಸೆಕ್ಯುಲರ್ ಸಮಾಜದಲ್ಲಿ ಸರ್ಕಾರಕ್ಕೆ ದುಡ್ಡು ಅದನ್ನ ರಿಲೀಸೇ ಮಾಡಬಾರ್ದು. ಯು ಕೆನಾಟ್ ರಿಲೀಸ್ ಫಂಡ್ಸ್ ಫಾರ್ ರಿಲಿಜಿಯಸ್ ಹಬ್ಬ. ಯು ಶುಡ್ ನಾಟ್. ಕೆನಾಟ್ ಶುಡ್ ನಾಟ್ ವ್ಯತ್ಯಾಸ ಇದೆ. ಕೆನಾಟ್ ಅಂದ್ರೆ ಸರ್ಕಾರದಲ್ಲಿ ಏನೋದು ಮಾಡಲೇಬಾರ್ದು ಅಂತ ಹೇಳ, ಬಟ್ ಸೆಕ್ಯುಲರಿಸಮ್ ಅಂತ ಹೇಳತ್ತಲ್ಲ, ನಿನ್ ಪ್ರಕಾರ ಮಾಡಬಾರ್ದು ನನ್ನ ಪ್ರಕಾರ. ಸೊ ಇದನ್ನ ನೀವು ಇವತ್ತು ಶುರು ಮಾಡಿದ್ದು ಅದು ಯಾವಾಗ ಅಂದ್ರೆ 1610 ಆ ತರ 17ನೇ ಶತಮಾನದಲ್ಲಿ ಶುರುವಾಗಿದ್ದು, ರಾಜರು ಕೂಡ ಅವರ ಒಂದು ದೇವಿಗೋಸ್ಕರ ಮಾಡ್ತಾ ಇರೋದು ಅದೊಂದು ಖಾಸಗಿಯಾಗಿ ಶುರುವಾಯಿತು. ಹೋಗ್ತಾ ಹೋಗ್ತಾ 300 ವರ್ಷಗಳಿಂದ ಅದು ಒಂದು ರೀತಿ ಸಾರ್ವಜನಿಕ ಆಗಿದೆ. ಹಾಗೇನೆ ನೀವೊಂದು ದೈವಿಕವಾಗಿ ಮಾಡಿರೋದು ಕೂಡ ಹೋಗ್ತಾ ಹೋಗ್ತಾ ಒಂದು ಧರ್ಮ ನಿರಪೇಕ್ಷವಾಗಿ ಮಾಡ್ತಾ ಬರ್ಬೇಕು. ಇದು ನಿಜವಾಗ್ಲೂ ನಾಡ ಹಬ್ಬ ಅಂದ್ರೆ ಒಂದು ಪ್ರಾದೇಶಿಕ, ಒಂದು ಭೌಗೋಳಿಕ, ಒಂದು ಎಲ್ಲಾ ಜನರಿಗೆ ಸೇರಿರೋ ಹಬ್ಬ ಆಗುತ್ತೆ. ನೀವು ಅದನ್ನ ಒಂದು ಧರ್ಮದ ಹಬ್ಬ ಅಂತ ನೀವು ಮಾಡ್ತೀರಾ ಅಂದ್ರೆ ಸರ್ಕಾರ ಅದನ್ನ ಮಾಡ್ಲೇಬಾರ್ದು. ಯಾರು ಮಾಡ್ಕೊಳ್ಳೋದು ಮಾಡ್ಲಿ. ನೀವು ಸರ್ಕಾರ ಅದನ್ನ ಮಾಡಬೇಕು ಅಂದ್ರೆ ಅದು ಒಂದು ಧರ್ಮೇತರದ ಹಬ್ಬ ಆಗ್ಬೇಕು, ಸಾರ್ವಜನಿಕ ಹಬ್ಬ ಆಗ್ಬೇಕು. ಇದು ನಮ್ಮ ವಾದ. ಸೊ ಹಾಗಿದ್ದಾಗ ಯಾರು ಬೇಕಾದ್ರೂ ಅದನ್ನ ಒಂದು ಉದ್ಘಾಟನೆ ಮಾಡಕ್ ಹಾಕಿರ್ಬೇಕು. ಸರ್, ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಕೆಲವರು ಕಾಂಗ್ರೆಸ್ ಸರ್ಕಾರ ಅಂತ ಗುರುತಿಸ್ಕೊಂತಾರೆ, ಕೆಲವರು ಬಿಜೆಪಿ ಸರ್ಕಾರ ಅಂತ ಗುರುತಿಸ್ಕೊಂತಾರೆ, ಕೆಲವರು ಪಕ್ಷೇತರ ಮೂಲಕ ನಿಂತ್ಕೊಂತಾರೆ. ಯಾವ ಸರ್ಕಾರ ಬೇಕು ಅಂದ್ರೆ ಜನಗಳ ಕನ್ಫ್ಯೂಷನ್ ಇರ್ಬೇಕಾದ್ರೆ ಯಾರು ಎಜುಕೇಟ್ ಮಾಡ್ಬೇಕು ಅಂತ ಕೇಳ್ತೀನಿ. ಎಲ್ಲಾರು ನಮ್ ವಿಚಾರಗಳು, ನಮ್ ವಾದಗಳು, ನಮ್ ಚಿಂತನೆಗಳು ನಾವು ಜನರ ಮುಂದೆ ಇಡ್ತೀವಿ. ದಟ್ ಈಸ್ ಡೆಮಾಕ್ರಸಿ. ಒಂದು ಉದಾಹರಣೆ ಕೊಡ್ತೀವಿ. ಕಾಂಗ್ರೆಸ್ ಯಾವಾಗ್ಲೂ ಹೇಳುತ್ತೆ
ಸ್ವತಂತ್ರ ಹೋರಾಟ ಮಾಡಿರೋರೇ ನಿಜವಾದ ದೇಶ ಪ್ರೇಮಿಗಳು, ದೇಶಭಕ್ತರು ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ ಅವರ ವಾದದಲ್ಲಿ ಹಿಂದುತ್ವ ಮತ್ತೆ ಅವಾಗಿರೋ RSS ಸ್ವತಂತ್ರ ಚಳುವಳಿನಲ್ಲಿ ಭಾಗವಹಿಸಿಲ್ಲ. ಸೊ ಅವ್ರ ಮೇಲೆ ಪಾಯಿಂಟ್ ಸ್ಕೋರ್ ಮಾಡಕ್ಕೋಸ್ಕರ ನಾವೇ ಸ್ವತಂತ್ರ ತಂದಿದ್ದು, ನಾವೇ ದೇಶ ಪ್ರೇಮಿಗಳು ಅಂತ ಹೇಳ್ಕೊಳಕ್ಕೆ. ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಚಳುವಳಿ ಪರನೇ ಇರಲಿಲ್ಲ. ಅವರು ನಮ್ಮ ದೇಶದಲ್ಲಿ ಆಂತರಿಕವಾದ ಅಸಮಾನತೆ ನೀವು ಕಿತ್ತಾಕೋ ತನಕ ಬ್ರಿಟಿಷ್ನವರಾಗ್ಲಿ, ಮನುವಾದಿ ಗಾಂಧಿವಾದ ಕಾಂಗ್ರೆಸ್ ಆಗ್ಲಿ ಎಲ್ಲ ಒಂದೇ. ಏನ್ ವ್ಯತ್ಯಾಸ? ಸೊ ಆದರೆ ಹೇಳಿ ಕಾಂಗ್ರೆಸ್ನವ್ರು ಹಾಗಾದ್ರೆ ನೀವು RSS ನವನ್ನ ಸ್ವತಂತ್ರ ಚಳುವಳಿ ನಿಂತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ದೇಶ ವಿರೋಧಿ, ನೀವು ದೇಶ ಪ್ರೇಮಿಗಳಂದ್ರೆ ಬಾಬಾ ಸಾಹೇಬ್ರದ್ದು ಹೇಳ್ಕೊಳ್ಳಿ, ಅವ್ರ ದೇಶ ವಿರೋಧಿ, ಅವರು ದೇಶ ಪ್ರೇಮಿ ಅಲ್ಲ. ಅದು ಹೇಳಲ್ಲ. ಯಾಕೆ ಹೇಳಲ್ಲ ಗೊತ್ತಾ? ಬಾಬಾ ಸಾಹೇಬ್ ಜಾತಿ ದಲಿತರು. ಸೊ ದಲಿತರ ಅನ್ನೋ ಕಾರಣಕ್ಕೆ ದಲಿತರ ಮತ ಬೇಕು ಅವ್ರಿಗೆ. ದಲಿತರ ಮತ ಅವ್ರು ಕಳ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳಲ್ಲ. ನಾವ್ ಇದನ್ನ ಬ್ರೇಕ್ ಮಾಡ್ಬೇಕು ನ್ಯಾರೇಟಿವ್. ತಂದೆ ಪೆರಿಯಾರು ಕೂಡ August 15 ಕರಾಳ ದಿನ ಅಂತ ಹೇಳಿದ್ದಾರೆ. ಬಟ್ ಪೆರಿಯಾರು ಕರ್ನಾಟಕದಲ್ಲಿ ಅಷ್ಟೊಂದು ಇವ್ರಿಗೆ ಗೊತ್ತು ಇಲ್ಲ, ಆ ಪ್ರಶ್ನೆ ಬರಲ್ಲ. ಅವ್ರಿಗೆ ಒಂದು ಸಮುದಾಯ ಇಲ್ಲ, ವೋಟ್ ಬ್ಯಾಂಕ್ ಇಲ್ಲ. ಬಟ್ ಬಾಬಾ ಸಾಹೇಬ್ರು ಅಂದಾಗ ಒಂದು ವೋಟ್ ಬ್ಯಾಂಕ್ ಬರುತ್ತೆ. ಹೌದು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನೋಡ್ರಪ್ಪ, ನಿಮ್ಮ ಸೀಮಿತವಾದ ಆಲೋಚನೆ ಅದು ಒಂದು ಕೆಲವರು ನಿಮ್ಮ ಸೀಮಿತ ಆಲೋಚನೆ ನಾವು ಬ್ರೇಕ್ ಮಾಡ್ತೀವಿ. ಸೊ ಜನರಿಗೆ ಖಂಡಿತ ಒಂದು ಮಟ್ಟಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬಟ್ ಆ ಕನ್ಫ್ಯೂಷನ್ ಅನ್ನ ಒಂದ್ ರೀತಿ ಕನ್ವಿನ್ಸ್, ಅದನ್ನ ತೆಗೆದಾಕಕ್ಕೆ ಒಂದು ಪರಿಹಾರ ಸಿಕ್ಕಿದ್ರೆ ಜನ ಖಂಡಿತ ಅದರ ಪರವಾಗಿ ನಿಂತ್ಕೊಂತಾರೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಜನರಲ್ಲಿ ನಾನು ಎಲ್ಲೂ ಯಾವ ದೇಶದಲ್ಲಿ ನೋಡದೆ ಇರೋದು, ಭಾರತದಲ್ಲಿ ಎಲ್ಲಿ ಏನ್ ನೋಡಿದೀನಿ ಅಂದ್ರೆ ಕರ್ನಾಟಕದಲ್ಲಿ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣಪ್ಪ, ಅವ್ರು ಏನಾದ್ರು ಒಳ್ಳೇದ್ ಮಾಡ್ಬೋದು ನಮ್ಮ ಜೀವನಕ್ಕೆ ಅನ್ನೋ ಒಂದು ಮನೋಭಾವ ಇದೆ. ಬಹಳ ಉತ್ತಮ ಮನೋಭಾವ ಅದು. ನಾನು ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ. ಅವ್ರಿಗೂ ಏನೋ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಸೊ ನಮಗೆ ನೀವೊಂದು ಉತ್ತಮ ಕೆಲಸ ಮಾಡಿದ್ರೆ, ಉತ್ತಮ ವಿಚಾರ ಇದ್ರೆ, ನುಡಿದಂತೆ ನಡೆದ್ರೆ, ಸಮಾಜಮುಖಿ ಇದ್ದು ಜನರಿಗೆ ರೀಚ್ ಮಾಡಿದ್ರೆ, ಅದು ಒಂದು ಬರೀ ದುಡ್ಡು ಚೆಲ್ಲಿ 3 ತಿಂಗಳು ಮುಂಚೆ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಕೊಂಡ್ಕೊಳ್ಳೋದಲ್ಲ. ನೀವು 20 ವರ್ಷ, 25 ವರ್ಷ, 15 ವರ್ಷದಿಂದ ಸಮಾಜಮುಖಿ ಮಾಡಿದ್ರೆ ಜನ ಗುರ್ತಿಸಿ ನಿಮ್ಮನ್ನು ಬೆಳೆಸ್ತಾರೆ. ಸರ್, ಇವಾಗ ಅಲ್ಪಸಂಖ್ಯಾತರು, ಅಂಬೇಡ್ಕರ್ ಅಲ್ಪಸಂಖ್ಯಾತರ ಪರ ನಿಂತಿದ್ರು, ಅವರಿಗೆ ಮೀಸಲಾತಿಗಳನ್ನ ಕೊಡ್ತಾರೆ. ಇಲ್ಲಿ ನಾನು ಹೇಳೋದು, ಈ ಜಾತಿ ಮೂಲಕ ಮೀಸಲಾತಿಗಳನ್ನ ಕೊಡ್ಬೇಕು ಅಥವಾ ಅಲ್ಪಸಂಖ್ಯಾತರ ಮೂಲಕ ಇದರಿಂದ ಕೊಡ್ಬೇಕು ಅಂತ. ಮೀಸಲಾತಿಯ ಪರಿಕಲ್ಪನೆ ರಾಮಚೇತನ್ ತಮ್ಮ, ಮೀಸಲಾತಿಯ ಪರಿಕಲ್ಪನೆ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಜನಸಂಖ್ಯೆ. ಸೊ ನೀವು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಅಂದಾಗ, ಈ ಬಿಜೆಪಿ ವಾದ ಇದೆಯಲ್ಲ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬಾರ್ದು, ಅದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಓಕೆ. ಯಾಕಂದ್ರೆ ನಮ್ಗೆ ಹೆಂಗ್ ನೋಡ್ಬೇಕು ಅಂದ್ರೆ, ನೀವು ಒಂದು ಜನಸಂಖ್ಯೆ ಹೆಂಗೆ ನೀವು ಡಿವೈಡ್ ಮಾಡ್ತಿರೋ, ಬ್ರೇಕ್ ಡೌನ್ ಮಾಡ್ತಿರೋ, ಅದರ ತಕ್ಕಂತೆ ನೀವು ಮೀಸಲಾತಿ ಪ್ರಾತಿನಿಧ್ಯ ಕೊಡಬೇಕು. ಸೊ ಅದು ಯಾವುದೇ ಒಂದು ಅಸ್ಮಿತೆ ಆಗಿರ್ಬೋದು, ಜಾತಿ ಅಥವಾ ಲಿಂಗ, ಅದನ್ನ ಒಂದು ಪರ್ಸೆಂಟೇಜ್ ವೈಸ್ ರೆಪ್ರೆಸೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ SC/ST ನಲ್ಲಿ ಇಬ್ರು ಸೇರಿ ಒಂದು 25-27% ಇದೆ. ಜನಸಂಖ್ಯೆ ಆಧಾರದ ಮೇಲೆ 27% ಪ್ರಾತಿನಿಧ್ಯ ಇರಬೇಕು ಶಿಕ್ಷಣ, ಉದ್ಯೋಗದಲ್ಲಿ. ನಿಮಗೆ ಲಿಂಗಾಯತ ಒಕ್ಕಲಿಗರು ಸೇರಿ ಒಂದು 23% ಇರ್ಬೋದು. ಅವರಿಬ್ರು ಸೇರಿ ಅಲ್ಲಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡಿ. ನಿಮ್ಗೆ ಮುಸಲ್ಮಾನರು, ಕ್ರೈಸ್ತರು ಮತ್ತೆ ಜೈನರು ಎಲ್ಲ ಸೇರಿ ಒಂದು 14-17% ಇರ್ಬೋದು. ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡಿ. ನಮಗೆ ಎಲ್ಲಾ ಸಮುದಾಯದ ಜನರಿಗೆ ಅವರ ಸಂಖ್ಯೆ ಎಷ್ಟಿರುತ್ತೋ ಆ ಆಧಾರದ ಮೇಲೆ ಪ್ರಾತಿನಿಧ್ಯ ನಮಗೆ ಸಿಗಬೇಕು. ಬಟ್ ಎಷ್ಟೋ ಸರಿ ಏನಾಗೋಗಿದೆ ಅಂದ್ರೆ, ದಮನಿತ ಸಮುದಾಯಗಳು, ದಲಿತರು, MBCs, ನೋಮ್ಯಾಡ್ಸ್ ಅಂದ್ರೆ ಅಲೆಮಾರಿ, ಟ್ರೈಬಲ್ಸ್ ಅಂದ್ರೆ ಟ್ರೈಬಲ್ಸ್, ಅಲ್ಪಸಂಖ್ಯಾತರಿಗೆ ಈ ಅಸಮಾನತೆ ವ್ಯವಸ್ಥೆಯಲ್ಲಿ ಪ್ರಾತಿನಿಧ್ಯದ ವಂಚಿತರಾಗಿದ್ದಾರೆ. ಪ್ರಭಾವಿ ಸಮುದಾಯಗಳು ಹೆಚ್ಚಾಗಿ ಶಿಕ್ಷಣ ಪಡೆದಿರೋರು, ಏನು ಒಂದ್ ಸ್ವಲ್ಪ ಜಾಸ್ತಿ ಶಿಕ್ಷಣ ಪಡೆದು, ಎಷ್ಟು ಜಾಸ್ತಿ ಶತಮಾನಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಶಿಕ್ಷಣ, ಅವರು ಜಾಸ್ತಿ ಪಡೆದಿದ್ದಾರೆ. ಓವರ್ ರೆಪ್ರೆಸೆಂಟೇಟಿವ್, ಇವರು ಅಂಡರ್ ರೆಪ್ರೆಸೆಂಟೇಟಿವ್. ಅದನ್ನ ಸರಿಪಡಿಸಕ್ಕೆ ಮೀಸಲಾತಿ ಪರಿಕಲ್ಪನೆ. ಸರಿ, ನಾನು ಇವಾಗ ಎಜುಕೇಶನ್, ಅಂಬೇಡ್ಕರ್ ಅವರು ಹೈಯೆಸ್ಟ್ ಇದು ಮಾಡಿದ್ರೆ ಎಜುಕೇಶನ್ ಸಿಗ್ಬೇಕು, ಅಲ್ಪಸಂಖ್ಯಾತರಿಗೆ ಎಜುಕೇಶನ್ ಸಿಗ್ಬೇಕಂತ. ಈಗಿನ ಟ್ರೆಂಡ್ ನೋಡಿದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನ ಎಜುಕೇಶನ್ ತಗೊಂತಿದ್ದಾರೆ ಅಂತ. ಇವಾಗ ನೀವು ನೋಡ್ಬೋದು, ಇವಾಗ ನಾವೀಗ ಒಂದು ಪಂಗಡ, ಮುಸ್ಲಿಂ ಪಂಗಡ ತಗೊಂಡು ಅವ್ರದೇ ಆದ ಎಜುಕೇಶನ್ ತಗೊಂತ ಹೋಗ್ತಾರೆ, ಬೇರೆ ಎಜುಕೇಶನ್ ತಗೊಳ್ತಾ ಹೋಗ್ತಾರೆ.
ಇಲ್ಲಿ ಒಗ್ಗಟ್ಟು ಅನ್ನೋದು ಎಲ್ಲಿ ಬಂತು ಅಂತ. ಈ ರಾಮಚೇತನ್ ತಮ್ಮ ಕೆಲವು ವಿಚಾರಗಳು. ನಂಬರ್ 1, ನಾವು ಅಲ್ಪಸಂಖ್ಯಾತ ಅಂತ ಪದ ಬಳಸ್ತೀವಲ್ಲ, ಧಾರ್ಮಿಕವಾಗೂ ಅಲ್ಪಸಂಖ್ಯಾತರು ಇರ್ತಾರೆ. ಲಿಂಗ ಮತ್ತೆ ಲೈಂಗಿಕವಾಗೂ ಅಲ್ಪಸಂಖ್ಯಾತರು ಇರ್ತಾರೆ. ಭಾಷೆನಲ್ಲೂ ಅಲ್ಪಸಂಖ್ಯಾತರು ಇರ್ತಾರೆ. ನಾವು ಹೆಚ್ಚಾಗಿ ಏನ್ ಮಾತಾಡ್ತೀವಿ ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರು. ಅಮೆರಿಕದಲ್ಲಿ ರೇಷಿಯಲ್ ಮೈನಾರಿಟೀಸ್ ಅಂತ ಮಾತಾಡ್ತೀವಿ. ಸೊ ಮೈನಾರಿಟೀಸ್ ಕಮ್ಸ್ ಇನ್ ಡಿಫ್ರೆಂಟ್ ಫ್ಯಾಕ್ಷನ್ಸ್. ನಿಜ ಹೇಳಬೇಕಂದ್ರೆ ನೀವು ಶಿಕ್ಷಣದ ಬಗ್ಗೆ ಹೇಳಿದ್ರೆ, ಜನವಾರ ಹಾಕೊಂಡಿರೋ ಗಂಡಸರೇ ನಮಗೆ ಶಿಕ್ಷಣ ಬಹಳ ವರ್ಷ, 100 ವರ್ಷ ಪಡೆದಿರೋರು ಹೆಚ್ಚಾಗಿ. ಸೊ ಅವರು ಒಂದು ಶಿಕ್ಷಣದಲ್ಲಿ ಅವರು ಒಂದು ಪಡೆದಿರೋರಾಗಿ ಒಂದು ಸಮಾಜದ ಅಲ್ಪಸಂಖ್ಯಾತರ, ಬಿಕಾಸ್ ದೇ ಆರ್ ಮೈನಾರಿಟೀಸ್ ಹೂ ಹ್ಯಾವ್ ಗೇನ್ಡ್ ಲಾರ್ಜರ್ ಎಜುಕೇಶನ್ ಆಕ್ಸೆಸ್. ಸೊ ಹೌ ಯು ಡಿಫೈನ್ ಅ ಮೈನಾರಿಟಿ ಅನ್ನೋ ಪ್ರಶ್ನೆ ಬರುತ್ತೆ. ಅದಿರ್ಲಿ, ಬಾಬಾ ಸಾಹೇಬ್ರು ಅವತ್ತಿನ ಕಾಲದಲ್ಲಿ 100 ಜನ ದಲಿತ ಮಕ್ಕಳಿಗೆ ಸಿಗದಿರೋ ಶಿಕ್ಷಣ ಬಾಬಾ ಅಂಬೇಡ್ಕರ್ಗೆ ಸಿಕ್ತು. ಯಾಕೆ ಸಿಕ್ತು ಅವ್ರಿಗೆ? ಯಾಕೆ ಸಿಕ್ತು ಅಂದ್ರೆ, ಬ್ರಿಟಿಷ್ನವರು ಅವರ ಮಿಲಿಟರಿನಲ್ಲಿ ಇರೋರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ಬಾಬಾ ಸಾಹೇಬರು ತಂದೆ ಕಡೆ ರಾಮ್ಜಿ ಸಕ್ಪಾಲ್, ತಾಯಿ ಕಡೆನೂ ಕೂಡ ಭೀಮಾಬಾಯಿ, ಅವ್ರ ಕಡೆಯಿಂದ ಒಂದು ಶಿಕ್ಷಣದ ಒಂದು ಹಿನ್ನೆಲೆ ಇತ್ತು. ಶಿಕ್ಷಣ ಅಂದ್ರೆ ಒಂದು ಮಿಲಿಟರಿ ಹಿನ್ನೆಲೆ ಇತ್ತು. ಸೊ ಅಂಬೇಡ್ಕರ್ ಶಿಕ್ಷಣ ಸಿಕ್ತು. ಆ ಶಿಕ್ಷಣ ಸಿಕ್ಕಿ 9 ಪದವಿ ಪಡೆದು ಫಾರಿನ್ ಅಲ್ಲಿ ಓದಿ 106 ವರ್ಷ ಮುಂದೆ ಇದ್ರು. ಫೈನ್. ಇಂಗ್ಲಿಷ್ ನಲ್ಲಿ ಬರೆದ್ರು, ಫೈನ್. ಬಟ್ ಅವ್ರು ಒಬ್ಬರಿಗೆ ಸಿಕ್ತು ಅನ್ನೋ ಕಾರಣಕ್ಕೆ 28 ಸಂಪುಟಗಳು ಪಡೆದು ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಚೇರ್ ಆಗಿ, ಇದು ಎಕ್ಸ್ಟ್ರಾರ್ನರಿ ಥಿಂಕ್, ಅದು ನಮ್ಮೆಲ್ಲರೂ ಗೊತ್ತಿರೋದು. ಬಟ್ ಅವ್ರು ಒಬ್ಬರಿಗೆ ಸಿಕ್ತು ಅನ್ನೋ ಕಾರಣಕ್ಕೆ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಾವು ಹೇಳಕ್ಕಾಗಲ್ಲ. ಒಂದು ವ್ಯಕ್ತಿ ಅವ್ರ ಉದ್ದೇಶ ಏನಂದ್ರೆ, ನನಗ್ ಸಿಕ್ಕಿರೋ ಅವಕಾಶಗಳು ಎಲ್ಲರಿಗೂ ಸಿಗಬೇಕು ಅಂತ. ಹೌದು. ಅದನ್ನ ನಾವು ಶಿಕ್ಷಣದ ನ್ಯಾಯಕ್ಕೋಸ್ಕರ ನಾವು ಇವತ್ತಿನ ದಿನ ಹೋರಾಟ ಮಾಡೋದು ಬಹಳ ಮುಖ್ಯ. ಸೊ ಶಿಕ್ಷಣನೂ ಕೂಡ ಒಂದು ಅನ್ಯಾಯದ ವ್ಯವಸ್ಥೆನಲ್ಲಿದೆ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ರಾಮಚೇತನ್ಗೆ. ಕೆಲವು ಅಂಕಿಅಂಶಗಳ ಪ್ರಕಾರ ಶಿಕ್ಷಣದ ಮುಖಾಂತರ ಯಾರು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಪಡಿತಾರೆ ಅಂದ್ರೆ, ಯಾರು ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಾರಂತ ಅಲ್ಲ, ಓದ್ತಾರೆ ಅಂತಲ್ಲ, ಯಾರು ಸೋಕಾಳ್ ಬುದ್ಧಿವಂತರ ಇರ್ತಾರಂತ ಅಲ್ಲ, ಯಾರ ಕುಟುಂಬದಲ್ಲಿ ಹೆಚ್ಚು ತಲೆಮಾರುಗಳಿಂದ ಶಿಕ್ಷಣ ಇರುತ್ತೋ ಅವ್ರು ಹೆಚ್ಚು ಸಕ್ಸಸ್ ಪಡಿತಾರೆ. ಯಾಕೆ? ಮನೇಲಿ ಒಂದು ಶಿಕ್ಷಣದ ವಾತಾವರಣ ಇರುತ್ತೆ, ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತಿರುತ್ತೆ. ನಮ್ಮ ಜೊತೆ ಇವತ್ತು ಚಳುವಳಿನಲ್ಲಿರೋರು ರಾಮಚೇತನ್ ತಮ್ಮ, ಎಲ್ಲಾರು ಬಹುತೇಕರು ನಮ್ಮ ಜೊತೆ ಇರೋರು ಅವ್ರ ತಂದೆ ತಾಯಿಲ್ಲ ಹೆಬ್ಬೆಟ್ಟು. ಅವರೆಲ್ಲ ಐತಿಹಾಸಿಕ ಕಾರಣಗಳಿಂದ, ಸಾಮಾಜಿಕ ಕಾರಣಗಳಿಂದ, ಶಿಕ್ಷಣದ ಅನ್ಯಾಯದ ಕಾರಣಗಳಿಂದ ಅವ್ರ ಶಿಕ್ಷಣ ಪಡೆದೇ ಇಲ್ಲ. ಅವ್ರ ಮಕ್ಕಳುಗಳು ನಮ್ಗೆ ಪ್ರಜಾಪ್ರಭುತ್ವ ಇವಾಗ ಬಂದಿದೆ, ಎಲ್ಲರಿಗೂ ಶಿಕ್ಷಣ ಅವಕಾಶ ಸಿಗ್ತಾ ಇದೆ. ಬಟ್ ಅವ್ರ ಮಕ್ಕಳು ಕೂಡ ಇವಾಗ ಶಿಕ್ಷಣ ಪಡಿತಾ ಇದ್ದಾರೆ. ಬಟ್ ಡಿಸ್ಅಡ್ವಾಂಟೇಜ್, ನನ್ನಂತವನು 4-5 ತಲೆಮಾರಿಂದ ಪಡೆದೆ. ಅವರು ಫಸ್ಟ್ ಜನರೇಷನ್ ಅಂದ್ರೆ ನಾನು ಎಷ್ಟೋ ಮುಂದೆ ಇರ್ತೀವಿ. ಮತ್ತೆ ನನ್ನಂತವನು ಫಾರಿನ್ ಅಲ್ಲಿ ಓದಿ ಮತ್ತೆ ಬೇರೆ ಬೇರೆ ಖಾಸಗಿ ಒಂದು ಹೈಸ್ಕೂಲ್ ನಲ್ಲೂ ಬೇರೆ ಬೇರೆ ಕಡೆ ಓದಿರ್ಬೋದು. ಇಲ್ಲಿ ದುಡ್ಡಿರಲ್ಲ, ಬಡತನ ಇರುತ್ತೆ. ಸೊ ಸರ್ಕಾರಿ ಶಾಲೆಗಳು ಹೋಗ್ಬೇಕಾಗತ್ತೆ, ಅಲ್ಲೇ ಡಿಸ್ಅಡ್ವಾಂಟೇಜ್. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇವಾಗ ನೋಡಿ ನಾವು ಹೋರಾಟ ಮಾಡ್ತಾ ಇದೀವಿ. ಒಂದು, ನೀವು CBSE ಮತ್ತೆ ICSE ನಲ್ಲಿ 5 ಸಬ್ಜೆಕ್ಟ್ ಕೊಡ್ತೀರಿ, 2 ಭಾಷೆಗಳು. ನಮ್ಮ ಸ್ಟೇಟ್ ಸಿಲೆಬಸ್ ನಲ್ಲಿ ನೀವು ಉದ್ದೇಶ ಪೂರ್ವಕವಾಗಿ 9ನೇ 10ನೇ ತರಗತಿಗೆ 6 ಸಬ್ಜೆಕ್ಟ್ ಹಾಕೊಂಡು 3 ಭಾಷೆ ಹಾಕ್ತೀರಿ. ಸೊ ಯಾರಿಗೆ 1,000 ವರ್ಷದಿಂದ 106 ವರ್ಷದ ಶಿಕ್ಷಣ ಕಷ್ಟ ಇದೆಯೋ ಅವ್ರಿಗೆ ಸುಲಭ ಮಾಡ್ಕೊಂಡು ಬೆಳ್ಕೊಂಡು ಅವಕಾಶ ಮಾಡೋದು ಬಿಟ್ಟು, ಇನ್ನೂ ಕಷ್ಟ ಕೊಟ್ಟು ಇನ್ನೂ ಒಂದ್ ರೀತಿ ಡ್ರಾಪ್ ಔಟ್ ಮಾಡಿ ಬೇರೆ ಉತ್ತರ ಭಾರತದ ಹಿಂದಿ ಭಾಷೆ ನಮ್ಮನ್ನೆಲ್ಲ ಹೇರಿ ನಮಗೆ ಎಲ್ಲ ಒಂದ್ ಕಡೆ ಈ ಸ್ಟೇಟ್ಸ್ ಇರೋದ್ ಮಕ್ಕಳಿಗೆ ಇನ್ನೂ ಕಷ್ಟ ಆಗುತ್ತೆ. ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿದೆ ಈ ವಿಚಾರ, ಹೋಗ್ಬಿಟ್ಟು ಹೇಳಿದೆ, ನೀವು ಥರ್ಡ್ ಲ್ಯಾಂಗ್ವೇಜ್ ಆಪ್ಷನಲ್ ಮಾಡಿ ಅದನ್ನ ಕಡ್ಡಾಯತನ ಕಿತ್ತಾಕಿ ಅಂತ. ಅದರ ನಂತರ ಅದಾಯ್ತು, ಅದ್ ನನ್ನಿಂದ ಅಂತ ನಾನು ಹೇಳ್ತಾ ಇಲ್ಲ, ಬಹಳ ಜನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ನಾವೆಲ್ಲ ಹೋರಾಟ ಸೇರಿ ಅದು ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದೀವಿ. ಸೊ ಶಿಕ್ಷಣದ ಒಳಗೂ ಕೂಡ, ವ್ಯವಸ್ಥೆನಲ್ಲೂ ಕೂಡ, ಎಲ್ಲಾ ರೀತಿಯಲ್ಲೂ ಕೂಡ ಅಸಮಾನತೆ ಇದೆ. ಆ ಶಿಕ್ಷಣದ ಅಸಮಾನತೆಯನ್ನು ಸರಿಪಡಿಸೋದು ಕೂಡ ಒಂದು ಉದ್ದೇಶ ಆಗತ್ತೆ ಬಹಳ. ಸರ್, ಇವಾಗ ದೇವರನ್ನು ನಂಬಿದವರು ಕೂಡ ಕೆಲವು ವಿಚಾರಗಳನ್ನ ನಮ್ಗೆಲ್ಲ ಹಂಚ್ಕೊಂಡಿದ್ದಾರೆ. ದೇವರನ್ನ ನಂಬೋರು ಕೂಡ ನಂಬದಿರೋರು ಕೂಡ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಆ ವಿಷಯಕ್ಕೆ ಬರೋದಾದ್ರೆ, ವಿವೇಕಾನಂದ ಅವರು ಅಥವಾ
ಅಂಬೇಡ್ಕರ್ ಅವರು. ಹ್ಮ್. ವಿವೇಕಾನಂದ ಅವರಲ್ಲಿ ನಿಮ್ಗೆ ಏನ್ ಇಷ್ಟ, ಅಂಬೇಡ್ಕರ್ ಅವರಲ್ಲಿ ನಿಮ್ಗೆ ಏನ್ ಇಷ್ಟ? ನೋಡಿ, ನಾನು ಬಾಬಾ ಸಾಹೇಬರ ಅನುಯಾಯಿ. ಅವರ ಒಂದು ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆ, ಅವರ ಒಂದು ತಿಳುವಳಿಕೆ, ಅವರ ಒಂದು ಬರವಣಿಗೆಗಳು, ಅವರ ಒಂದು ಮುಂದಾಲೋಚನೆ, ಇದೆಲ್ಲ ಕೂಡ ನನಗೆ ಮಾದರಿ. ಓಕೆ. ವಿವೇಕಾನಂದನು ಕೂಡ ನಾನು ಸ್ವಲ್ಪ ನೋಡಿದ್ದೀನಿ, ನಾನು ಸ್ವಲ್ಪ ಗಮನಿಸಿದ್ದೀನಿ. ಅವ್ರು ಹೇಳೋದಲ್ಲ ತಪ್ಪಲ್ಲ. ಯಾರು ಹಾಗೆ ನೋಡೋಕೆ ವಿವೇಕಾನಂದ ಆಗ್ಲಿ, ಗಾಂಧಿ ಆಗ್ಲಿ, ಸಾವರ್ಕರ್ ಆಗ್ಲಿ, ಇವರೆಲ್ಲ ಅಥವಾ MN ರಾಯ್ ಕಮ್ಯುನಿಸ್ಟ್ ಆಗ್ಲಿ, ಇವರನ್ನ ನಾವು ಸಪೋರ್ಟ್ ನಾನು ಆ ವಿಚಾರಗಳು ಮುಂದುವರ್ಸೋನಲ್ಲ. ನಾನು ಆ ವಿಚಾರಗಳಲ್ಲಿ ಉತ್ತಮ ಆಲೋಚನೆಗಳು ಸಂಪೂರ್ಣವಾಗಿದೆ ಅಂತ ಹೇಳೋನಲ್ಲ. ಬಟ್ ಅವ್ರು ಹೇಳೋದಲ್ಲ ತಪ್ಪು ಅಂತ ಹೇಳೋನು ಅಲ್ಲ. ನನಗೇನ್ ಕಾಣುತ್ತೆ ವಿವೇಕಾನಂದ ಅಂದ್ರೆ, ಎಲ್ಲೋ ಒಂದ್ ಕಡೆ ಅಸ್ಪೃಶ್ಯತೆ ಅನ್ನೋದು ಅವ್ರಿಗೆ ಖಂಡಿತ ಇಷ್ಟ ಇರ್ಲಿಲ್ಲ. ಈ ಒಂದು ತಳಮಟ್ಟದಲ್ಲಿ ಇರೋ ಈ ವ್ಯವಸ್ಥೆನ ಇರೋ ಸಮುದಾಯಗಳನ್ನ ಯಾವುದೇ ಕಾರಣಕ್ಕೂ ಅದು ಇರಬಾರ್ದು ಅಂತ ಆಲೋಚನೆ ಇತ್ತು. ಮತ್ತೆ ಮೇಲಿರೋರ್ನು ಕೂಡ ಒಂದು ರೀತಿ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಟ್ಟು ಎಲ್ಲಾನು ಶ್ರೇಷ್ಠತನ ಅಂತ ಕೊಡೋದನ್ನು ಕೂಡ ಒಪ್ತೇ ಇರ್ಬೋದು. ಬಟ್ ಜಾತಿ ವ್ಯವಸ್ಥೆ ಇದೆಯಲ್ಲ ಮಧ್ಯದಲ್ಲಿ, ಅದನ್ನ ಕಿತ್ತಾಕ್ಬೇಕು ನಾವು. ಅದನ್ನ ಕಿತ್ತಾಕಕ್ ಅವ್ರಿಗೆ ಬರಲ್ಲ ನನ್ನ ಪ್ರಕಾರ. ಮೇಲೆ ಕೆಳಗೆ ಪ್ರಶ್ನೆ ಮಾಡ್ತಾರೆ, ಬಟ್ ಈ ವ್ಯವಸ್ಥೆ ಮತ್ತೆ ಜಾತಿ. ಬಾಬಾ ಸಾಹೇಬ್ರು ಸಾವರ್ಕರ್ಗೂ ಅದೇ ಪತ್ರ ಬರೀತಾರೆ. 1933 ನಲ್ಲಿ ರತ್ನಗಿರಿ ಫೋರ್ಟ್ ನಲ್ಲಿ ಅಸ್ಪೃಶ್ಯ ದಲಿತರನ್ನ ಸೇರಿಸ್ಕೋಬೇಕು ಅಂತ ಸಾವರ್ಕರ್ ನೀವು ಬನ್ನಿ ಅಂತ ಮಹಾರಾಷ್ಟ್ರದಲ್ಲಿ ಇದ್ದು ಕೂಡ ಬಾಂಬೆ ಪ್ರೆಸಿಡೆನ್ಸಿ ಆ ಭಾಗದಿಂದ ಬಾಬಾ ಸಾಹೇಬರು ಅಲ್ಲೇ ಉಟ್ಕೊಂಡಿರುತ್ತೆ, ಸಾವರ್ಕರ್ ಅಲ್ಲಿಯವರೇ, ಅವರಿಬ್ರು ಮರಾಠಿ ಮಾತೃಭಾಷೆ ಅಂತ ಇಟ್ಕೊಳ್ಳೋಣ, ಒಂದು ಸಂಪರ್ಕ ಇರುತ್ತೆ. 1933 ಒಂದು ಕಾಗದ ಬರೀತಾರೆ. ಆ ಕಾಗದ ಬರ್ದಾಗ ಇನ್ವಿಟೇಷನ್ ಮಾಡಿದ್ರೆ ಬಾಬಾ ಸಾಹೇಬ್ರ ಕಾಗದ ಬರೆದು ನಾನು ಬರಕ್ಕಾಗಲ್ಲ, ನೀವು ಕೂಡ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಸಾವರ್ಕರ್ಗೂ ಕೂಡ ಅಸ್ಪೃಶ್ಯತೆ ಇಷ್ಟ ಇರಲಿಲ್ಲ. ಬಟ್ ಬಾಬಾ ಸಾಹೇಬ್ರು ಏನ್ ಬರೀತಾರೆ ಮುಖ್ಯವಾಗಿ ಅಂದ್ರೆ, ನಿಮಗೆ ಅಸ್ಪೃಶ್ಯತೆಯನ್ನು ಕಿತ್ತಾಕಕ್ ಮನಸ್ಥಿತಿ ಇರಬಹುದು, ಅಸ್ಪೃಶ್ಯತೆ ಒಂದೇ ಅಲ್ಲ ನಮಗ್ ಸಮಸ್ಯೆ, ಇಡೀ ಜಾತಿ ವ್ಯವಸ್ಥೆ ನಮಗ್ ಸಮಸ್ಯೆ, ಅದನ್ನ ಕಿತ್ತಾಕಿ. ಅದನ್ನೇ ತಂದೆ ಪೆರಿಯಾರ್ ಅವರು 1957ನಲ್ಲಿ ಕೆಲವು ಪುಟಗಳು ಸಂವಿಧಾನದಲ್ಲಿ ಸುಡ್ತಾರೆ. ಯಾಕೆ ಸುಡ್ತಾರೆ, ಯಾವ ಪುಟಗಳು ಅಂದ್ರೆ, ಯಾವ ಪುಟಗಳಲ್ಲಿ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ನಿಷೇಧ ಆಗಿರುತ್ತೋ ಆ ಪುಟಗಳು ಸುಟ್ಟಿ, ಇದು ಬರೀ ಅಸ್ಪೃಶ್ಯತೆ ನಿಷೇಧ ಆಗ್ಬಾರ್ದು, ಇದು ಜಾತಿ ವ್ಯವಸ್ಥೆ ನಿಷೇಧ ಆಗ್ಬೇಕು ಅಂತ, ಬ್ಯಾನ್ ಆಗ್ಬೇಕು ಅಂತ ಸುಡ್ತಾರೆ. ಸೊ ಅಂಬೇಡ್ಕರ್ ಪೆರಿಯಾರ್ ಇಬ್ರು ಕೂಡ ಜಾತಿ ವ್ಯವಸ್ಥೆ ಕಿತ್ತಾಕ ಮನಸ್ಥಿತಿ. ಬಟ್ ಈ ಬಲಪಂಥಿ, ಮಧ್ಯಪಂಥ, ಬಲಪಂಥಿ ಅಂದ್ರೆ ಯಾರು, ಸಾವರ್ಕರ್ ಹಿಂದುತ್ವವಾದ. ಮಧ್ಯಪಂಥ ಅಂದ್ರೆ ಯಾರು, ಗಾಂಧಿ ವಿವೇಕಾನಂದವಾದ. ಎಡಪಂಥ ಅಂದ್ರೆ ಯಾರು, ಕಮ್ಯುನಿಸ್ಟು MN ರಾಯ್ ವಾದ. ಇವರೆಲ್ರಿಗೂ ಕೂಡ ಜಾತಿ ವ್ಯವಸ್ಥೆ ಕಿತ್ತಾಕಕ್ಕೆ ಬರಲ್ಲ. ನಮ್ಮ ಸತ್ಯಪಂಥ ಅಂಬೇಡ್ಕರ್ ಪೆರಿಯಾರ್ ವಾದಕ್ಕೆ ಜಾತಿ ವ್ಯವಸ್ಥೆ ಯಾವಾಗಲೂ ಟಕ್ಕರ್ ಕೊಡುತ್ತೆ. ಸೊ ನಿಜ ಹೇಳ್ಬೇಕಂದ್ರೆ ಸಾವರ್ಕರ್ಗೂ ಹಿಂದುತ್ವಗೂ ಕೂಡ ಜಾತಿ ವ್ಯವಸ್ಥೆ ಇಷ್ಟ ಇಲ್ಲ. ನಮ್ಮ ದೇಶನ ಒಂದ್ ರೀತಿ ಹಿಂದೆ ಉಳಿಸ್ತಾ ಇರೋದೇ ಜಾತಿ ಅಂತ ಗೊತ್ತಿದೆ, ಬಟ್ ಅದನ್ನ ಕಿತ್ತಾಕಕ್ ಬರಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನಾವ್ ಅದನ್ನ ಗುರ್ತಿಸ್ತಾ ಇದ್ರೆ ಹೋಗ್ಬಿಡುತ್ತೆ ಅಂತ. ಗುರ್ತಿಸ್ತಾ ಇದ್ರೆ ಹೋಗಲ್ಲ. ನಾವು ಮೀಟೂನು ಜನ ಹೇಳೋದು ಇಲ್ಲ ಇಲ್ಲ ಅದಿಲ್ಲ ಅಂದಿದ ತಕ್ಷಣ ನೀವು ಗುರ್ಸಲ್ಲ ಅಂದ್ರೆ ಅದು ಇನ್ನು ಬೆಳೀತಾ, ಇನ್ನು ಬೇರೆ ಬೇರೆ ರೀತಿ ಬೆಳೆಯುತ್ತೆ. ಟ್ರಾಫಿಕ್ ನಾವು ಗುರ್ತಿಸಿಲ್ಲ ಅಂದ್ರೆ ಟ್ರಾಫಿಕ್ ಹೋಗ್ಬಿಡುತ್ತಾ, ಕರಪ್ಷನ್ ನಾವು ಗುರ್ತಿಸಿಲ್ಲ ಅಂದ್ರೆ ಕರಪ್ಷನ್ ಹೋಗ್ಬಿಡುತ್ತಾ. ಅದನ್ನ ಗುರುತಿಸಿ ಅದನ್ನ ಐಡೆಂಟಿಫೈ ಮಾಡಿ ವೈಜ್ಞಾನಿಕವಾಗಿ ಕಿತ್ತಾಕ. ಸರ್, ಇನ್ನೂ ಜಾತಿ ಪದ್ಧತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಇದೆ.